ವೀಕ್ಷಕರಿಗೆ ನಮ್ಮ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ ಇವತ್ತಿನ ವೀಕ್ಷಾ ಅಡುಗೆ ಅರಮನೆಯಲ್ಲಿ ನಾವು ವಿಶೇಷವಾದ ಔಷಧೀಯ ಗುಣಗಳಿರುವ ಹಾಗೂ ಸ್ವಾದಿಷ್ಟವಾದ ಬಾಳೆ ಎಲೆಯಲ್ಲಿ ತಯಾರಿಸಿದ ನುಗ್ಗೆ ಸೊಪ್ಪಿನ ಗಟ್ಟಿಯನ್ನು ಹೇಗೆ ಮಾಡುವುದೆಂದು ನೋಡೋಣ. ನುಗ್ಗೆ ಮರ, ಇದನ್ನು ನಾವು ಮ್ಯಾಜಿಕ್ ಟ್ರೀ ಅಂತಲೇ ಹೇಳಬಹುದು. ನುಗ್ಗೆ ಮರದಲ್ಲಿರುವ ನುಗ್ಗೆಕಾಯಿ ಹೊರತಾಗಿ ಅದರ ಎಲೆಗಳು, ಬೀಜಕೋಶಗಳು, ಹೂವುಗಳು ಈ ಸಸ್ಯದ ಪ್ರತಿಯೊಂದು ಭಾಗವು ಆಹಾರ ಮತ್ತು ಔಷಧೀಯ ಮೌಲ್ಯವನ್ನು ಹೊಂದಿವೆ. ನಿಮಗೆ ಗೊತ್ತಿದೆಯಾ ವೀಕ್ಷಕರೇ, ನುಗ್ಗೆ ಸೊಪ್ಪಿನ ಎಲೆಗಳಲ್ಲಿ ಕಿತ್ತಾಳೆಗಿಂತ 7 ಪಟ್ಟು ಹೆಚ್ಚು ವಿಟಮಿನ್ ಸಿ ಮತ್ತು ಬಾಳೆಹಣ್ಣಿಗಿಂತ 15 ಪಟ್ಟು ಹೆಚ್ಚು ಪೊಟ್ಯಾಷಿಯಂ ಇರುತ್ತದೆ. ಈ ಎಲೆಗಳನ್ನು ಮೊರಿಂಗಾ ಲೀವ್ಸ್ ಎಂದು ಆಂಗ್ಲ ಭಾಷೆಯಲ್ಲಿ ಕರೆಯುತ್ತಾರೆ. ಇಂದು ವಿಶ್ವದಲ್ಲಿ ಅನೇಕ ರಾಷ್ಟ್ರಗಳು ನುಗ್ಗೆ ಮರದ ಎಲೆಗಳನ್ನು ತರಕಾರಿಯ ರೂಪದಲ್ಲಿ ತಮ್ಮ ಪ್ರತಿದಿನದ ಆಹಾರದಲ್ಲಿ ಬಳಸುತ್ತಾರೆ. ನಿಮಗೆ ಗೊತ್ತಿದೆಯಾ ವೀಕ್ಷಕರೇ, ನಮ್ಮ ದೇಶದಲ್ಲಿ ನುಗ್ಗೆ ಸೊಪ್ಪಿನಲ್ಲಿರುವ ವಿಶೇಷ ರೀತಿಯ ಔಷಧೀಯ ಗುಣಗಳಿಂದ ನುಗ್ಗೆ ಸೊಪ್ಪನ್ನು ಮಾಂತ್ರಿಕ ಸೊಪ್ಪು ಎಂದು ಕೆಲವರು ಬಲವಾಗಿ ನಂಬಿದ್ದಾರೆ. ಈ ಸೊಪ್ಪಿನ ಮತ್ತಷ್ಟು ವಿಶೇಷ ಗುಣಗಳನ್ನು ನಾವು ನುಗ್ಗೆ ಸೊಪ್ಪಿನ ಗಟ್ಟಿಯನ್ನು ಹೇಗೆ ಮಾಡುವುದೆಂದು ನೋಡುತ್ತಾ ತಿಳಿಯೋಣ. ಬಾಳೆ ಎಲೆಯಲ್ಲಿ ತಯಾರಿಸಿದ ನುಗ್ಗೆ ಸೊಪ್ಪಿನ ಗಟ್ಟಿಯನ್ನು ಮಾಡಲು ಏನೆಲ್ಲ ಸಾಮಗ್ರಿಗಳು ಬೇಕೆಂದು ನಾವು ನೋಡೋಣ. 2 ಕಪ್ ನೆನೆಸಿಟ್ಟ ಅಕ್ಕಿ, 5-6 ಬ್ಯಾಡಗಿ ಮೆಣಸು, 2-3 ಗುಂಡು ಮೆಣಸು, 1 ಕಪ್ ತೆಂಗಿನ ತುರಿ, 1 ತುಂಡು ಹುಳಿ, 1 ತುಂಡು ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಬಾಳೆ ಎಲೆ. ಮೊದಲಿಗೆ ನುಗ್ಗೆ ಸೊಪ್ಪನ್ನು ನೀರಿನಲ್ಲಿ ಸ್ವಚ್ಛಗೊಳಿಸಿ ಸಣ್ಣದಾಗಿ ಹಚ್ಚಿಕೊಳ್ಳಿ. ನುಗ್ಗೆ ಸೊಪ್ಪು ಕ್ಯಾಲ್ಸಿಯಂ, ಪ್ರೋಟೀನ್, ಕಬ್ಬಿಣ ಮತ್ತು ಅಮೈನೋ ಆಮ್ಲಗಳನ್ನು ಸಹ ಹೊಂದಿದೆ. ಇದು ನಿಮ್ಮ ದೇಹವನ್ನು ಗುಣಪಡಿಸಲು ಮತ್ತು ಸ್ನಾಯುಗಳನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ. ಈಗ ಬ್ಯಾಡಗಿ ಮೆಣಸು ಮತ್ತು ದುಂಡು ಮೆಣಸನ್ನು ಚೆನ್ನಾಗಿ ಹುರಿದುಕೊಳ್ಳಿ. ನುಗ್ಗೆ ಸೊಪ್ಪಿನ ಎಲೆಗಳು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಲು ಸಹಕಾರಿಯಾಗಿವೆ. ನಿಮ್ಮ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಿ ಹೃದ್ರೋಗ ಅಪಾಯವನ್ನು ಕಡಿಮೆ ಮಾಡಲು ತುಂಬಾ ಸಹಕಾರಿಯಾಗಿವೆ. ನಂತರ ಒಂದು ಮಿಕ್ಸಿ ಜಾರ್ನಲ್ಲಿ 1 ತುಂಡು ಹುಳಿ, ಹುರಿದಿಟ್ಟ ಮೆಣಸು, ರುಬ್ಬುವ ಮೊದಲು ಮೆಣಸಿನ ದಂಟನ್ನು ತೆಗೆಯಿರಿ. 1 ತುಂಡು ಹಿಂಗು, 1 ಕಪ್ ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ರುಬ್ಬಿಕೊಳ್ಳಿ. ನುಣ್ಣಗೆ ರುಬ್ಬಿಕೊಳ್ಳುವ ಅಗತ್ಯವಿಲ್ಲ. ಈಗ ಈ ಮಿಶ್ರಣಕ್ಕೆ ನೆನೆಸಿದ ಅಕ್ಕಿಯನ್ನು ಸೇರಿಸಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಈಗ ನಾವು ಹಚ್ಚಿಟ್ಟುಕೊಂಡ ನುಗ್ಗೆ ಸೊಪ್ಪನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಕಲಸಿಕೊಳ್ಳಿ. ನಿಮಗೆ ಗೊತ್ತಿದೆಯಾ ವೀಕ್ಷಕರೇ, ನುಗ್ಗೆ ಸೊಪ್ಪಿನ ಎಲೆ ಆಂಟಿ ಆಕ್ಸಿಡೆಂಟ್ಗಳಿಂದ ಕೂಡಿದೆ. ಜೀವಕೋಶಗಳನ್ನು ಹಾನಿಯಿಂದ ರಕ್ಷಿಸಬಲ್ಲ. ಇದು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಸಹಕಾರಿಯಾಗಿದೆ. ಈ ಗಟ್ಟಿಯನ್ನು ನೀವು ಇಡ್ಲಿ ಬೇಯಿಸುವ ಪಾತ್ರೆಯಲ್ಲಿ ಬೇಯಿಸಬಹುದು. ಈಗ ಗಟ್ಟಿಯನ್ನು ಬೇಯಿಸಲು ಒಂದು ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಮಾಡಲು ಇಡಿ. ಬಾಳೆ ಎಲೆಯನ್ನು ಚೌಕ ರೀತಿಯಲ್ಲಿ ಕತ್ತರಿಸಿ ಚೆನ್ನಾಗಿ ಸ್ವಚ್ಛಗೊಳಿಸಿ. ನಮ್ಮ ಗಟ್ಟಿಯ ಮಿಶ್ರಣವನ್ನು ನಾವು ತೋರಿಸಿದ ಹಾಗೆ ಬಾಳೆ ಎಲೆಯ ಮಧ್ಯದಲ್ಲಿಟ್ಟು ನಂತರ ಬಾಳೆ ಎಲೆಯ ಎರಡೂ ಬದಿಯನ್ನು ಮಡಿಚಿ ಈಗ ಇದನ್ನು ಒಂದೊಂದಾಗಿಯೇ ಇಡ್ಲಿ ಪಾತ್ರೆಯಲ್ಲಿಟ್ಟು ಬೇಯಿಸಿ. ನುಗ್ಗೆ ಸೊಪ್ಪಿನಲ್ಲಿ ಪ್ರೋಟೀನ್ ಕೂಡ ಇದೆ. ಅಂದರೆ ಚರ್ಮದ ಕೋಶಗಳನ್ನು ಹಾನಿಯಿಂದ ರಕ್ಷಿಸಲು ಇದು ಸಹಾಯಕವಾಗಿರುತ್ತದೆ. ಇದು ಹೈಡ್ರೇಟಿಂಗ್ ಮತ್ತು ಡಿಟಾಕ್ಸಿಫೈಯಿಂಗ್ ಅಂಶಗಳನ್ನು ಸಹ ಹೊಂದಿರುತ್ತದೆ. ಇದು ಚರ್ಮ ಮತ್ತು ಕೂದಲಿನ ಆರೋಗ್ಯ ಕಾಪಾಡುವುದರಲ್ಲಿ ತುಂಬಾ ಸಹಕಾರಿಯಾಗಿದೆ.
25-30 ನಿಮಿಷ ಚೆನ್ನಾಗಿ ಬೇಯಿಸಿ. ನೋಡಿ ವೀಕ್ಷಕರೇ, ಬಾಳೆ ಎಲೆಯಲ್ಲಿ ತಯಾರಿಸಿದ ರುಚಿಕರವಾದ ನುಗ್ಗೆ ಸೊಪ್ಪಿನ ಗಟ್ಟಿ ರೆಡಿ. 1 ಚಮಚ ಕೊಬ್ಬರಿ ಎಣ್ಣೆಯನ್ನು ಇದರ ಮೇಲೆ ಪಸರಿಸಿ ಈ ಗಟ್ಟಿಯನ್ನು ತಿನ್ನಿ. ಆಹಾ, ಎಂಥ ರುಚಿ! ಕಂಪಕ್ಕಿಯ ಗಂಜಿಯ ಜೊತೆ ಇದು ಸೂಪರ್ ಕಾಂಬಿನೇಷನ್. ನೀವು ಕೂಡ ಈ ಸ್ವಾದಿಷ್ಟವಾದ ಬಾಳೆ ಎಲೆಯಲ್ಲಿ ತಯಾರಿಸಿದ ನುಗ್ಗೆ ಸೊಪ್ಪಿನ ಗಟ್ಟಿಯನ್ನು ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ವೀಕ್ಷಾ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಆರೋಗ್ಯವಾಗಿರಿ, ಸುಖವಾಗಿರಿ. ಧನ್ಯವಾದಗಳು.